ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇಷ್ಟು ದಿನ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ರಿ. ಆದರೆ ಈಗ ಸ್ಪೀಡ್ ಪ್ಲಸ್ ಕರ್ನಾಟಕ, ಸ್ಪೀಡ್ ನ್ಯೂಸ್ ಕನ್ನಡ ಎಲ್ಲ ಒಂದೇ ಆಗಿರೋದ್ರಿಂದ ಸ್ಯಾಟಲೈಟ್ನಲ್ಲಿ ಕೇಬಲ್ಗಳಲ್ಲಿ ಕೇಬಲ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಯಾಟಲೈಟ್ನಲ್ಲೂ ಸದ್ಯದಲ್ಲೇ ನೀವು ನಿಮ್ಮ ಮನೆಯನ್ನು ತಲುಪುವ ಕೆಲಸವನ್ನು ಸ್ಪೀಡ್ ನ್ಯೂಸ್ ಮಾಡುತ್ತೆ. ಇನ್ಮೇಲೆ ನನ್ನ ವಿಡಿಯೋಗಳನ್ನು ಸಹಿತ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಹಿತಿಯನ್ನು ಹಂಚಿಕೊಳ್ಳುವ ಕೆಲಸವನ್ನು ನಾನು ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಇನ್ನು ಮುಂದೆ ಪ್ರತಿದಿನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೀವು ನನ್ನನ್ನು ಇನ್ನು ಮುಂದೆ ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ನೋಡ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರ ಮನೆಯಲ್ಲಿ ಕೇಬಲಲ್ಲಿ ಯಾವ್ಯಾವ ಚಾನಲ್ನಲ್ಲಿ ಬರುತ್ತೆ, ಯಾವ್ಯಾವ ನಂಬರ್ನಲ್ಲಿ ಬರುತ್ತೆ ಅನ್ನೋದನ್ನು ಕೆಳಗಡೆ ನಾವು ಡೀಟೇಲ್ ಆಗಿ ಕೊಡ್ತಾ ಇದ್ದೀವಿ. ಅದರಲ್ಲಿ ನೋಡಿಕೊಂಡು ನೀವು ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡವನ್ನು ನೋಡ್ಬೋದು. ಸುದ್ದಿ ನಿಮ್ಮದು, ವೇಗ ನಮ್ಮದು. ಏನಪ್ಪ ಇಲ್ಲಿರುತ್ತೆ ಕಿರಿಕೀರ್ತಿ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ನಿಮಗೆ ಇತಿಹಾಸ ಆಗಿರ್ಬೋದು, ಭವಿಷ್ಯ ಆಗಿರ್ಬೋದು, ಅಥವಾ ಈಗ ನಡೀತಾ ಇರುವಂಥ ವಿಷಯ ಇರ್ಬೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನಮನದಲ್ಲಿ ಮಾತಾಡ್ತಾ ಇರುವ ವಿಚಾರಗಳನ್ನು ಸ್ಟ್ಯಾಟಿಸ್ಟಿಕಲಿ ಅಲ್ಲ, ಅಂದರೆ ನೀಟಾಗಿ ಇಷ್ಟು ದಶಮಾಂಶ, ಇಷ್ಟು ಡಿಗ್ರಿ, ಇಷ್ಟು ಸೆಂಟಿಮೀಟ್ರು ಹಂಗಲ್ಲ, ಇಂಥ ವರ್ಷ, ಇಂಥ ಡೇಟು ಅನ್ನೋದಕ್ಕಿಂತ ಎಕ್ಸಾಕ್ಟ್ಲಿ ಜನಕ್ಕೆ ಮಾಹಿತಿ ಹೇಗೆ ಬೇಕು, ಅವ್ರಿಗೆ ನಿಜವಾಗ್ಲೂ ಅವಶ್ಯಕತೆ ಏನಿದೆ, ಅವರು ಯಾವ ವಿಚಾರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅಥವಾ ಹಿಂಗಾಗ್ಬಿಡುತ್ತಾ, ಹಿಂಗಾಗಬಹುದಾ, ಹಿಂಗಾಗಿತ್ತಾ ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದನ್ನು ಹಾಗಲ್ಲ, ಅದು ಹೀಗಾಯಿತು, ಅವತ್ತು ನಡೆದಿದ್ದದಲ್ಲ, ನಡೆದಿದ್ದಿದು, ಅಥವಾ ಅಂಥ ದಿನ ಅಂಥದ್ದೊಂದು ನಡೆದಿತ್ತು ಅಂತ ನಿಮ್ಗೆ ಗೊತ್ತಾ ಅನ್ನುವಂತಹ ಸಾಕಷ್ಟು ನಿಮ್ಮ ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಯುದ್ಧದ ಬಗ್ಗೆ ಮಾತಾಡ್ತೀನಿ. ಇವಾಗ ಇಡೀ ವಿಶ್ವದಲ್ಲಿ ಬಹಳ ಕುತೂಹಲಕಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಕನಕಪುರದ ಸಮೀಪದ ಯಾವುದೋ ಒಂದು ಹಳ್ಳಿಯ ಅರಳಿಕಟ್ಟೆ ಮೇಲೆ ಚರ್ಚೆ ಆಗ್ತಾ ಇರೋದು ಅದೇ, ಇವತ್ತು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗ್ತಾ ಇರೋದು ಅದೇ. ಯುದ್ಧ, ಮೂರನೇ ಮಹಾಯುದ್ಧ ಆಗಿಬಿಡುತ್ತಾ, ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಸೇರಿ ಅವರೊಂದು ಟೀಮ್ ಇವರೊಂದು ಟೀಮ್ ಅಂತ ಮಾಡಿಕೊಂಡು, ಆ ಕಡೆಯಿಂದ ಅವ್ರು ಬಾಂಬ್ ಹಾಕೋದು, ಈ ಕಡೆಯಿಂದ ಇವ್ರು ಬಾಂಬ್ ಹಾಕೋದು ಮಾಡಿಕೊಂಡು ದೇಶಗಳೇ ನಾಶವಾಗಿ ಬಿಡ್ತಾವ. ಭಾರತ ಇಲ್ಲಿ ನ್ಯೂಟ್ರಲ್ ಆಗಿಬಿಟ್ಟು ನೆಮ್ಮದಿಯಾಗಿದ್ದು ಬಿಡುತ್ತಾ. ಚೈನಾ ಯಾವ ಕಡೆ ಸೇರ್ಕೊಳ್ಳುತ್ತೆ, ರಷ್ಯಾ ಯಾವ ಕಡೆ ಸೇರ್ಕೊಳ್ಳುತ್ತೆ, ಪಾಕಿಸ್ತಾನದ ಕತೆ ಏನು, ನಾರ್ತ್ ಕೊರಿಯಾ ಹೇಳ್ದೆ ಕೇಳದೆ ಇದ್ದಕ್ಕಿದ್ದಂಗೆ ಮಿಸೈಲ್ ಹಾರಿಸಿ ಯಾವುದೋ ಒಂದು ದೇಶನ ಉಡಾಯಿಸ್ಬಿಡುತ್ತಾ, ಅಮೇರಿಕಾದ ಅಧ್ಯಕ್ಷನ್ನೇ ಸಾಯಿಸ್ಬಿಡ್ತಾರ, ಆಲ್ರೆಡಿ ನೆತನ್ಯಾಹು ಸತ್ತೇ ಹೋಗಿದಾರ ಅಂತೆಲ್ಲ ಬಹಳ ಚರ್ಚೆಗಳು ನಡೀತಾ ಇದೆ. ಹೀಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕುತೂಹಲಕಾರಿ ವಿಚಾರಗಳು, ಅಟ್ ದ ಸೇಮ್ ಟೈಮ್ ನಿಮ್ಮ ನಡುವೆ ನಡೀತಾ ಇರುವಂತಹ ಚರ್ಚೆಯ ವಿಚಾರದಲ್ಲಿ ಏನಾಗಬಹುದು, ಯಾಕಾಗಬಹುದು, ಯಾಕಾಗೋದಿಲ್ಲ ಅನ್ನುವ ವಿಚಾರವನ್ನು ನಾನು ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಫಾರ್ ದ ಫಸ್ಟ್ ಮೋಸ್ಟ್ ಏನು ಅಂತಂದ್ರೆ, ಮೂರನೇ ಮಹಾಯುದ್ಧ ಆಗಿಬಿಡುತ್ತಾ ಅಂತ. ನೋ ಚಾನ್ಸ್, ಇಂಪಾಸಿಬಲ್. ಆ ಒಂದು ವಿಚಾರ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತಲೆಯಿಂದ ತೆಗೆದು ಹಾಕಿ. ಎರಡನೇ ಮಹಾಯುದ್ಧದವರೆಗೆ ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಆದರೆ ಯಾವಾಗ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಬಾಂಬ್ಗಳು ಬಿದ್ವೋ, ಅಣುಬಾಂಬ್ಗಳು ಬಿದ್ವೋ, ಅವತ್ತು ಅಮೆರಿಕದ ಬಳಿ ಮಾತ್ರ ಇದ್ದಂತಹ ಅಣುಬಾಂಬ್ಗಳು ಬಿದ್ವೋ, ಯುದ್ಧ ನಿಲ್ಲಬೇಕಾಯಿತು. ಇವತ್ತು ವಿಶ್ವದಲ್ಲಿ ಅದೆಷ್ಟೋ ರಾಷ್ಟ್ರಗಳ ಬಳಿಯಲ್ಲಿ ಎಷ್ಟೆಷ್ಟೋ ಅಣ್ವಸ್ತ್ರಗಳಿದೆ. ಬರೀ ಭಾರತದ ಬಳಿಯಲ್ಲೇ 172, ಪಾಕಿಸ್ತಾನದ ಬಳಿಯಲ್ಲೇ 100 ಇದೆ. ಅದಷ್ಟೊನ್ನೂ ಅಲ್ಲ, ಅದರಲ್ಲಿ ಒಂದಿಷ್ಟು ಪರ್ಸೆಂಟನ್ನು ಅಲ್ಲಲ್ಲ ಹಾಕೊಂಡ್ಬಿಟ್ರೆ ಮುಗಿದಿದ್ದು, ವಿಶ್ವನೇ ಇರೋದಿಲ್ಲ. ಚೈನಾದ ಒಬ್ಬ ಮಿನಿಸ್ಟರ್ ಇತ್ತೀಚೆಗೆ ಹೇಳ್ತಾ ಇದ್ರು, ಹೈಡ್ರೋಜನ್ ಬಾಂಬ್ ಇಟ್ಟಿದ್ದೀವಿ ನಾವು ಹಾಕಿದ್ರೆ 15ರಿಂದ 20 ನಿಮಿಷದಲ್ಲಿ ವಿಶ್ವದ ಮೂಲೆಯನ್ನು ನಾಶ ಮಾಡಿಬಿಡ್ತೀವಿ ಅಂತ. ಹೀಗಿರುವಾಗ ಯುದ್ಧ ಆದರೆ ಕತೆ ಏನ್ರಿ, ಪರಿಸ್ಥಿತಿ ಏನು? ಆಟಮಿಕ್ ಡೀಲ್ಗೆ ನಾರ್ತ್ ಕೊರಿಯಾ ಸೈನ್ ಮಾಡಿಲ್ಲ, ಇಂಡಿಯಾ ಸೈನ್ ಮಾಡಿಲ್ಲ, ಪಾಕಿಸ್ತಾನ ಸೈನ್ ಮಾಡಿಲ್ಲ, ಉಳಿದವರು ಯಾರು ಯುದ್ಧಕ್ಕೆ ಅಣ್ವಸ್ತ್ರ ಬಳಸಲ್ಲ ಅಂತ ನೀವು ಅನ್ಕೊಂಡಿದ್ರೆ ಸುಳ್ಳು. ತಮ್ಮ ಬುಡಕ್ಕೆ ಬಂದರೆ ಅಥವಾ ತಾವು ಉಳಿಲೇಬೇಕು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆದರೆ ಯಾವ ದೇಶವಾದರೂ ತನ್ನನ್ನು ತಾನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ಬೋದು. ತದನಂತರ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಆ ಕಾರಣಕ್ಕೋಸ್ಕರ ಈ ಕಾರಣಕ್ಕೋಸ್ಕರ, ಸೆಲ್ಫ್ ಡಿಫೆನ್ಸು 1000 ಹೇಳ್ಬೋದು. ಬಟ್ ಅಷ್ಟರೊಳಗೆ ಆಗಬೇಕಾದಂತಹ ಡ್ಯಾಮೇಜ್ಗಳನ್ನು ಎಷ್ಟು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಆಫ್ ಕೋರ್ಸ್ ಆಲ್ರೆಡಿ ಸಾಕಷ್ಟು ಟ್ರಾಲ್ ಪೇಜ್ಗಳು, ಮೀಮ್ ಪೇಜ್ಗಳು ಹೇಗೆ ಅಂತಂದರೆ ಲಿಸ್ಟ್ ಮಾಡ್ತಾ ಇದೆ. ಮೂರನೇ ಮಹಾಯುದ್ಧ ನಡೆಯುತ್ತೆ ಅಥವಾ ನಡೆದ್ರೆ ಯಾರ್ಯಾರು ಯಾವ್ಯಾವ ಕಡೆ ಇರ್ತಾರೆ, ಯಾವ ದೇಶ ಯಾರು ಸಪೋರ್ಟ್ ಮಾಡುತ್ತೆ, ಯಾವ ದೇಶ ಯಾರು ಸಪೋರ್ಟ್ ಮಾಡುತ್ತೆ, ಅಂದರೆ ಬಹಳ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅದರ ನಡುವೆ ಸಾಕಷ್ಟು ಜನರ, ನಮ್ಮ ಭಾರತದಲ್ಲಿ ಗೊತ್ತಲ್ಲ, ಇಲ್ಲಿ ಕೆಲವು ಸಲ ದೇಶನ, ಧರ್ಮನ, ಸಂವಿಧಾನನ, ಈ ದೇಶದ ಈ ನೆಲದ ರಾಜಕಾರಣಿನ ಅಥವಾ ಇನ್ಯಾವುದೋ ನೆಲದ ಕಮೀನೇನ ಅರ್ಥನೇ ಆಗಲ್ಲ.
ಸೊ ಹಾಗಾಗಿ ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ಸರಿ, ಭಾರತ ಯಾವ ಕಡೆ ನಿಂತ್ಕೋಬೇಕು, ಹಂಗೇನಾದರೂ ಆಗಿದ್ದೆ ಆದರೆ ಆಗಲ್ಲ. ಆದರೆ ಒಂದು ಡಿಸ್ಕಷನ್ ಅಂತೂ ನಡೀತಾ ಇದೆಯಲ್ಲ, ಆಗಿಬಿಟ್ರೆ ಅಂತ. ಆದರೆ ಭಾರತ ಯಾವ ಕಡೆ ಹೋಗಿ ನಿಂತ್ಕೋಬೋದು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋದರೆ ನಮ್ಮ ತಲೆಗೆ ಹುಳ ಬಿಟ್ಟುಕೊಂಡು ಆಗದೇ ಇರೋದನ್ನ ನೆನೆಸ್ಕೊಂಡು ನಾವು ಗಜಿಬಿಜಿಯಾಗಿ ಹೋಗ್ತೀವಿ. ಆದರೆ ಯುದ್ಧ ಸುಲಭದ ಮಾತಲ್ಲ. ಇವತ್ತಿನ ದಿನ ಜಿಯೋಪಾಲಿಟಿಕ್ಸ್ನ ವಿಚಾರಕ್ಕೆ ಬಂದಾಗ, ಜಿಯೋಪಾಲಿಟಿಕಲಿ ನಾವು ಮಾತಾಡೋದಾದ್ರೆ ಯಾವ ದೇಶವೂ ಸಹಿತ ಯಾವ ದೇಶದ ವಿರುದ್ಧವೂ ಅಷ್ಟು ಸುಲಭಕ್ಕೆ ಯುದ್ಧಕ್ಕೆ ಹೋಗೋದಿಲ್ಲ, ಯಾವುದೇ ಲಾಭವಿಲ್ಲದೆ. ವೆನಿಜುವೆಲಾದ ಅಧ್ಯಕ್ಷನನ್ನ ಅಮೆರಿಕ ರಾತ್ರಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಅಲ್ಲಿ $300+ ಬಿಲಿಯನ್ ಬ್ಯಾರಲ್ಗಳಷ್ಟು ಕ್ರೂಡ್ ಆಯಿಲ್ ಬಿದ್ದಿದೆ. ಇಡೀ ವಿಶ್ವದಲ್ಲಿರುವ ಕ್ರೂಡ್ ಆಯಿಲ್ಗಳ ಆಲ್ಮೋಸ್ಟ್ ಆಲ್ 30 to 35% ಆಫ್ ದ ಕ್ರೂಡ್ ಆಯಿಲ್ ಅನ್ನ ಬರೀ ವೆನಿಜುವೆಲಾ ಇಟ್ಕೊಂಡಿದೆ. ಸೊ ಅದಕ್ಕೆ ಕಣ್ಣು ಹಾಕಿದ ಅಮೆರಿಕ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು, ಡ್ರಗ್ಸ್ನ ರೂಪ ಕೊಟ್ಟು, ಅದರಿಂದಾಗಿ ಅಮೆರಿಕದ ಯೂತ್ ಹಾಳಾಗ್ತಿದ್ದಾರೆ ಅಂತ ಹೇಳಿ, ವೆನಿಜುವೆಲಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಅವರ ಅಧ್ಯಕ್ಷನ ಕರ್ಕೊಂಡು ಹೋಗ್ತಾರೆ. ಆದರೆ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗಿರುತ್ತೆ, ಅಮೆರಿಕ ಇಲ್ಲಿಯವರೆಗೂ ತೈಲ ನಿಕ್ಷೇಪಗಳು ಎಲ್ಲೆಲ್ಲಿದಾವೋ ಆ ರಾಷ್ಟ್ರಗಳನ್ನು ಹುಡುಕಿ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಯಾಕಂದ್ರೆ ಇವತ್ತು ಅಮೆರಿಕಾಗಿರುವ ಸಮಸ್ಯೆ ಏನು ಅಂತಂದ್ರೆ, ತೈಲ ನಿಕ್ಷೇಪಗಳನ್ನು ಕಂಟ್ರೋಲ್ನ ಕಂಪ್ಲೀಟ್ ನನ್ನ ಕೈಲಿ ಇಟ್ಕೊಂಡ್ರೆ ನಾಳೆ ದಿನ ರಷ್ಯಾದಂತಹ ರಾಷ್ಟ್ರ ಆಗಿರ್ಬೋದು, ಚೀನಾದಂತಹ ರಾಷ್ಟ್ರ ಆಗಿರ್ಬೋದು, ತನ್ನ ಕಂಟ್ರೋಲ್ಗೆ ಬಂದು ಸಿಗಬಹುದು, ತನ್ನ ಕಂಟ್ರೋಲ್ ಅವ್ರನ್ನ ಇಟ್ಕೋಬಹುದು. ಈಗಲೂ ಸಹಿತ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳನ್ನ ನಾನು ಕಂಟ್ರೋಲ್ನ ಇಟ್ಕೊಂಡಿರೋದು ಅದು ಸಹಿತ ಒಂದು ಕಾರಣ ಅನ್ನೋದನ್ನ ಅಮೆರಿಕ ನಂಬಿದೆ. ಅಮೆರಿಕ ತನ್ನ ನಂಬಿಕೆಯನ್ನ ಸತ್ಯ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಪ್ರಯತ್ನದಲ್ಲಿ ಅದಕ್ಕೆ ಎಷ್ಟರ ಮಟ್ಟಿಗೆ ಜಯ ಸಿಗಬಹುದು, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗಬಹುದು ಅನ್ನೋದು ಮುಂದಿನ ಪ್ರಶ್ನೆ. ಆದರೆ ಈಗ ನಿಮ್ಮ ತಲೆಯಲ್ಲಿ ಇದೆಯಲ್ಲ, 3ನೇ ಮಹಾಯುದ್ಧ ಏನಾದರೂ ಆದರೆ ಭಾರತ ಎಲ್ಲಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಆದರೆ ಅದಕ್ಕೆ ಮುಂಚೆ ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಒಂದು ಸಣ್ಣ ಬ್ರೇಕ್.